हेलो एवरीवन, मैं हूं अमरा। आप देख रहे हैं वॉइस ऑफ बैंगलोर। दोस्तों, आज हम सुबह सुबह विधानसभा में आए हुए हैं। यहाँ पर भारत ग्लोबल कल्चरल एक्सपो बाइक रैली 2025 यहाँ पर बड़ी जोरों शोर से हो रही है। यहाँ पर लगभग 500 बाइक रैली यहाँ पर अभी जस्ट यहाँ से निकली है। यहाँ पर सबसे अच्छी बात यह है, यहाँ पर 200 से 250 लेडीज पार्टिसिपेट की हैं आज की बाइक रैली पर। और यहाँ पर चीफ गेस्ट आए हुए हैं यूटी खादर साहब, जो फर्स्ट माइनॉरिटी स्पीकर है। आइए बात करते हैं यूटी खादर साहब से, यहाँ के ऑर्गेनाइजर से और चंद जिम्मेदारों से, और जानते हैं। ಸಾಮಾಜಿಕ ಸಂಸ್ಥೆಗಳೊಂದಾದಂತಹ ಮಿರಾಯ ಸಂಸ್ಥೆಯವರು ಭಾರತ್ ಗ್ಲೋಬಲ್ ಕಲ್ಚರಲ್ ಎಕ್ಸ್ಪೋದ ಪ್ರಯುಕ್ತ ಇವತ್ತು ಬೆಂಗಳೂರಿನ ವಿಧಾನ ಸೌಧದ ಆವರಣದಿಂದ ಬೆಂಗಳೂರಿನ ನಗರಾದ್ಯಂತ ಇವತ್ತು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡು ಭಾರತ್ ಕಲ್ಚರಲ್ ಎಕ್ಸ್ಪೋದ ಆ ಒಂದು ಪ್ರಮೋಷನ್ ಮಾಡ್ತಿರೋದು ನಮಗೆ ಅತ್ಯಂತ ಸಂತೋಷ. ಭಾರತ ದೇಶ ವಿಶ್ವದಲ್ಲಿ ಯಾವುದೇ ದೇಶಕ್ಕೋದು ಸಿಕ್ಕಲಿಕ್ಕೆ ನಮಗೆ ಸಾಧ್ಯವಿಲ್ಲ. ಭಾರತ ದೇಶದ ಶಕ್ತಿಯೇ ಅದು ವಿವಿಧತೆಯಲ್ಲಿ ಏಕತೆ. ಈ ಭಾರತ ದೇಶ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಮತ್ತು ಆಚಾರ ವಿಚಾರಗಳನ್ನು ಭವಿಷ್ಯದ ಮತ್ತು ಯುವ ಜನಾಂಗಕ್ಕೆ ಒಂದು ಪರಿಚಯ ಮಾಡಿಕೊಳ್ಳಲು ಮತ್ತು ಭಾರತದಿಂದ ವಿಶ್ವದಕ್ಕೆ ಒಂದು ವಿವಿಧ ಏಕತೆ ಸಂದೇಶ ನೀಡಲು ಇವತ್ತು ಈ ರೀತಿಯ ಭಾರತ್ ಕಲ್ಚರಲ್ ಎಕ್ಸ್ಪೋ ಹಮ್ಮಿಕೊಂಡು 2026ಗೆ ಅದು ಪೂರ್ಣಗೊಳ್ಳಲಿದೆ. ಅದರ ಪ್ರಯುಕ್ತ ಈ ಮಿರಾಯಿ ಸಂಸ್ಥೆಯವರು ಇದರ ಪ್ರಚಾರಾರ್ಥಕವಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದು ನನಗೆ ಇದನ್ನು ಉದ್ಘಾಟನೆ ಅತ್ಯಂತ ಸಂತುಷ್ಟನಾಗಿದ್ದೇನೆ. ದೇವರ ಹೆಸರನ್ನು ಇದನ್ನು ಉದ್ಘಾಟಿಸಿದ್ದೇನೆ. ಅತ್ಯಂತ ಯಶಸ್ವಿಯಾಗಲಿ. ಬಹುಶಃ ಏನೊಂದು ಉದ್ದೇಶ ಇಟ್ಟುಕೊಂಡು ಭಾರತ ದೇಶದ ಸಂಸ್ಕೃತಿ ಪರಂಪರೆ ಪರಿಚಯ ಮಾಡಲು ಈ ಒಂದು ಎಕ್ಸ್ಪೋವನ್ನು ಹಮ್ಮಿಕೊಂಡಿದ್ದಾರೆ, ಅದು ಅತ್ಯಂತ ಯಶಸ್ವಿಯಾಗಲಿ. ಬಹುಶಃ ವಿಶ್ವದ ಪ್ರತಿಯೊಂದು ದೇಶ ಕೂಡ ಭಾರತ ಯುವಜನ ನೋಡುವಂತಹ ಒಂದು ಯೋಜನೆ, ಒಂದು ಕಾರ್ಯಕ್ರಮ ಇದಾಗಲಿ ಅಂತೇಳಿ ನಾನು ಶುಭಾಶಯನ್ನು ಸಲ್ಲಿಸ್ತೇನೆ. Shri, I'm from Miraya Events. We are organizing this event, and there's a message here for the society where we are riding for unity in diversity. So this is a very important message to our various cultured people from different segments, and we are also having a global cultural expo, the biggest expo that will happen, that Bangalore will ever see. We have more than 45 countries participants coming in. Yeah, this is next year, so we'll announce the dates soon. How many bikes are participating? 500 plus. Yeah. Thank you. Yeah. ವಿಶೇಷತೆ ಒಂದು ಒಳ್ಳೆ ಅದ್ಭುತವಾಗಿ ಬೈಕ್ ರ್ಯಾಲಿ ಮಾಡ್ತಾ ಇದ್ದೀರಾ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ಆರ್ಗನೈಸರ್ ನೋಡಿ ಎಷ್ಟು ಚೆನ್ನಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಯೂನಿವರ್ಸಿಟಿ ಒಂದು ಯೂನಿಟಿ ಇನ್ ಡೈವರ್ಸಿಟಿ ಅನ್ನೋ ವಿಚಾರಗಳಲ್ಲಿ ಇದೆಲ್ಲ ಈ ಕಾರ್ಯಕ್ರಮ, ಈ ಬೈಕ್ಗಳು ಹೋಯ್ತಲ್ಲ ತಾವು ನೋಡಿದ್ದೀರಾ. ಈ ಬೈಕ್ ರ್ಯಾಲಿಯನ್ನು ಮಾನ್ಯ ಸ್ಪೀಕರ್ ಅವರು ಉದ್ಘಾಟನೆ ಮಾಡಿದ್ರು. ಅವರು ನೋಡಿ ಎಷ್ಟು ಕಾಳಜಿ ಉಳ್ಳಂಥ ವ್ಯಕ್ತಿ ನಮ್ಮ ಸ್ಪೀಕರ್ ಅವರು. ಒಂದು ಯಂಗ್ಸ್ಟರ್ ಇದ್ದಾರೆ. ಇವತ್ತು ಈ ಕಾರ್ಯಕ್ರಮ ಇದೆ ಅಂದ ತಕ್ಷಣ ಅವರು ಮಂಗಳೂರಿಂದ ಬಂದು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ. ಇದು ಭಾಳ ಮುಖ್ಯವಾದ ವಿಚಾರ. ಇದು ಉದ್ಘಾಟನೆ ಮಾಡಿ ಈಗ ತಿರ್ಗಾ ಮಂಗಳೂರಿಗೆ ಹೊರಟಿದ್ದಾರೆ. ಈ ರೀತಿ ಕಾರ್ಯಕ್ರಮಗಳು ಹೆಚ್ಚು ಇದು ನಮ್ಮ ರಾಜ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಕ್ರೀಡೆ ಆಗಿರ್ಬೋದು, ಯಾವುದೇ ಕಾರ್ಯಕ್ರಮ ಇರ್ಬೋದು, ಒಂದು ಫೈನಾನ್ಷಿಯಲ್ ಇರ್ಬೋದು, ಕ್ರೀಡೆ ಇರ್ಬೋದು, ಆರೋಗ್ಯ ಇರ್ಬೋದು, ಇದಕ್ಕೆಲ್ಲ ಒತ್ತು ಕೊಟ್ಟಿದ್ದಾರೆ ಅಂದರೆ ತಾವು ತಿಳ್ಕೊಬೇಕು. ಈ ನೋಡಿ ಇಲ್ಲಿ ನೀವು ನೋಡಿದ್ದೀರಾ ಭಾರತ್ ಗ್ಲೋಬಲ್ ಕಲ್ಚರ್ ಎಕ್ಸ್ಪೋ ಅಂತ. ಇದು 2026ನೇ ಇಸ್ವಿಲಿ ನಡೆಯುವಂಥದ್ದು, ಫೆಬ್ರವರಿ. ನಾನು ತಿಳ್ಕೊಂಡೆ ಈಗ ತಾನೆ. ಅವ್ರು ಹೇಳ್ತಾ ಇದ್ರು 31 ದೇಶಗಳಲ್ಲಿ ಈಗಾಗಲೇ ಪೆವಿಲಿಯನ್ಸ್ ರೆಡಿ ಆಗ್ತಾ ಇದೆ ಅಂತ. ಕಲ್ಚರಲ್ ನೋಡಿ ಕರ್ನಾಟಕದವರು ರೆಪ್ರೆಸೆಂಟೇಟ್ ಮಾಡ್ತಾರೆ ಅದಂತ. ಮೇಡಮ್ ರೆಡ್ಡಿ ಮೇಡಮ್ ಅವರು, ಸುನೀತಾ ರೆಡ್ಡಿ ಮೇಡಮ್ ಅವರು ಎಷ್ಟು ಚೆನ್ನಾಗಿ ನೆನ್ನೆ ಮಾತಾಡ್ಬೇಕಾದ್ರೂ ತಿಳಿಸ್ತಾ ಇದ್ರು ಈ ಕಾರ್ಯಕ್ರಮ ಹೆಂಗಿದೆ ಅಂತ. ಈಗಾಗಲೇ ನಾವು ಬರೋಕ್ಕಿಂತ ಮುಂಚೆನೇ 200-300 ಗಾಡಿ ಹೊರಟೋಗಿದೆ ಮುಂದೆ. ಮೇಡಮ್ ನನಗೆ ಮುಂಚೆನೇ ಬರೋಕ್ಕೆ ಹೇಳಿದ್ರು, ಸ್ವಲ್ಪ ನಾನು ಲೇಟ್ ಆಗಿಬಿಟ್ಟೆ. ಅದು ಕೂಡ ಉದ್ಘಾಟನೆ ಭಾಳ ಚೆನ್ನಾಗಾಯಿತು. ಸ್ಪೀಕರ್ ಅವ್ರು ಭಾಳ ಸಂತೋಷ ಬಿದ್ದರು. ಅವರು ಈ ಥರ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಈಗಾಗಲೇ ನೋಡಿದ್ದೀರಾ. ಇಲ್ಲಿ ಇದೇ ವಿಧಾನಸೌಧದಲ್ಲಿ ಅವರು ಒಂದು ಲೈಬ್ರರಿ ಥರ ಒಂದು ಬುಕ್ಸ್ ಎಕ್ಸಿಬಿಷನ್ನೇ ಮಾಡಿಬಿಟ್ಟಿದ್ರು. ಜನಗಳಿಗೆ ತಿಳ್ಕೊಳೋ ಅಂಥ ಕಾರ್ಯಕ್ರಮಗಳಿಗೆ ಸದಾ ಸರ್ಕಾರ ಬದ್ಧವಾಗಿದೆ ಅಂತ ತಿಳಿಸ್ಬೇಕು ಅನ್ನೋದು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರದ್ದು, ಮಾನ್ಯ ಮುಖ್ಯಮಂತ್ರಿಗಳದ್ದು ಮತ್ತು ಸ್ಪೀಕರ್ ಅವ್ರದ್ದು. ಇವರೆಲ್ಲರೂ ಒಂದೇ ಇದರಲ್ಲಿ
ಜನಗಳಿಗೋಸ್ಕರ ಏನು ಬೇಕಾಗಿದೆ ಅಂತ ತಿಳಿಸ್ಬೇಕಾಗಿರೋದು. ಕೊಡ್ತಾರಂಥ ಮಾಹಿತಿಗಳು ಜನಗಳಿಗೆ ತಲುಪೋ ಅಂಥ ಮಾಹಿತಿಗಳು ನಿಮ್ಮಿಂದನೂ ಆಗಬೇಕು, ಮಾಧ್ಯಮ ವರ್ಗದಿಂದ ಆಗಬೇಕು. ಈ ಬೈಕ್ ರ್ಯಾಲಿ ಈಗಲೇ ನಿಲ್ಲಲ್ಲ ಇವ್ರದ್ದು. ಮೇಡಮ್ ಹೇಳ್ದಂಗೆ ನೀನು ಹೇಳ್ತಾ ಇದ್ರು, ವಿ ವಿಲ್ ಫೈಟ್, ವಿ ವಿಲ್ ಸಿ. ನೋಡಿ, ವಿಶಾಲಾಕ್ಷಿ ಸೊಸೈಟಿ ಅಂತ ಒಂದು ಸೊಸೈಟಿ ಅಲ್ಲ ಇದು, 3-4 ಎಲ್ಲ ಜನ ಸೇರಿಕೊಂಡು. ಮೇಡಮ್ ಹೇಳ್ತಾ ಇದ್ದಂಗೆ ನಾನು ಯಾರೋ ಜಯಶ್ರೀ ಅಂತ ಹೇಳಿದ್ರು, ಶಂಕರಿ ಮ್ಯಾಮ್ ಅವ್ರ ಫೌಂಡರ್. ನೋಡಿ ಗೊತ್ತಿರೋ ತರನೇ ಎಲ್ಲೆಲ್ಲೋ ಕಾಡ್ ಅಂತಾರಲ್ಲ, ಸ್ಲಮ್ ಏರಿಯಾದಲ್ಲೆಲ್ಲ ಹೋಗಿ ನೋಡಿ ಎಲ್ಲ ಒಳ್ಳೆ ಕೆಲಸ ಅಲ್ಲ, ಅದಕ್ಕೋಸ್ಕರನೇ ಇವತ್ತು ವಿಧಾನಸೌಧ ಸ್ಟೆಪ್ಸ್ ಮುಂದೆನೇ ಜಾಗ ಕೊಟ್ಟಿದ್ದಾರೆ. ಯಾಕೆ ಹೇಳಿ, ಈ ಥರ ಕಾರ್ಯಗಳು, ಒಳ್ಳೆ ಕಾರ್ಯಗಳು ಎಲ್ಲರೂ ಆಚೆ ಕಡೆ ಮಾಡ್ತಾರೆ. ಆದರೆ ಯಾಕೆ ಇಲ್ಲಿ ಮಾಡ್ತಾ ಇದ್ದಾರೆ ಹೇಳಿ? ಇವ್ರು ಕೆಲಸ ಮಾಡ್ತಾ ಇರೋಂಥದ್ದು ಪ್ರೋತ್ಸಾಹಿಸಬೇಕು. ಮುಖ್ಯವಾಗಿ ಮುಂದಿನ 2026 ಇವ್ರು ಏನು ಆಮೇಲೆ ನೀರಿನ ಬಗ್ಗೆ ಮಾತಾಡೋದು. ಸುನೀತಾ ಮೇಡಮ್ ಹೇಳ್ತಾ ಇದ್ರು ನನಗೆ, ರೀಸೈಕಲಿಂಗ್ ಆಫ್ ವಾಟರ್ ನೀರು ಅದನ್ನು ಯೂಸ್ ಮಾಡಬೇಕು, ತಿರ್ಗಾ ಯೂಸ್ ಮಾಡಬೇಕು ಫಾರ್ ರೀಸೈಕ್ಲಿಂಗ್ಗೆ. ಆ ಪರ್ಪಸ್ಗೆ ಇವ್ರದ್ದೊಂದು ಏನು ಕಾರ್ಯಕ್ರಮ ಇದೆ, ನಾವೆಲ್ಲರೂ ಈ ಸರ್ಕಾರ ಕೂಡ ಅವ್ರ ಜೊತೆ ಇದೆ. ಅವರೆಲ್ಲ ಕಾರ್ಯಕ್ರಮಗಳಿಗೆ ನಾವೆಲ್ಲ ಪ್ರೋತ್ಸಾಹ ಕೊಡ್ತೀವಿ ಅಂತ ಹೇಳ್ತಾ ನನಗೆ ಭಾಳ ಸಂತೋಷ ಆಯಿತು ಈ ಕಾರ್ಯಕ್ರಮಕ್ಕೆ ಬಂದು. ಒಂದು 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 ನಾನು ಸುಧೀಂದ್ರ ಅಂತ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಇದ್ದೀನಿ. ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷ ಕೂಡ ಇದ್ದೀನಿ. ಸೊ ಈ ಥರ ಕಾರ್ಯಕ್ರಮಗಳಿಗೆ ನಮಗೂ ಕಳಿಸಿ ನಮಗೂ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ, ನಮ್ಮ ಸುನೀತಾ ಮೇಡಮ್ ಆಗಲಿ, ನಮ್ಮ ಯು ಮೇಡಮ್ ಅವರಾಗಲಿ, ಎಲ್ಲ ಜಯಶ್ರೀ ಮೇಡಮ್ ಅಲ್ಲ, ಶಂಕರಿ ಮೇಡಮ್ ಆಮೇಲೆ ಇನ್ನು ಜಯಶ್ರೀ ಅವರೆಲ್ಲರಿಗೂ ಒಳ್ಳೆಯದಾಗಲಿ. ಈ ಕಾರ್ಯಕ್ರಮ ಇನ್ನೂ ಹೆಚ್ಚೆಚ್ಚಿಗೆ ಆಗಲಿ ಅಂತ ಹೇಳ್ತಾ ನಾನು ಮಾಡ್ತಿದ್ದೀನಿ. ನಮಸ್ಕಾರ. As you all know, I am in various committees of the Union Government of India, and also I am coordinator of Nyay Shopal, where Justice R.C. Lahoti was my chairman earlier. So it is my privilege today to come and inaugurate this bike rally along with the Honorable Speaker of Karnataka and the other dignitaries. Our wish is to encourage such events, and here the positive thing is more and more women have participated here. More than 250 women have participated in this bike rally, which is a positive thing for the women. And we believe in unity in diversity. So our country is united with all colors, different religions, different caste, everybody. So this is to spread a message that this bike rally was held. And I am very happy to come and participate in this today. Thank you. ಇಲ್ಲಿ 500 ವೆಹಿಕಲ್ ಮೇಲೆ ಹೋಗ್ತಿದೆ. BGC ಬೈಕ್ ರ್ಯಾಲಿ ಭಾಳ ಸಂಭ್ರಮದಿಂದ ನಡೀತಿದೆ. ಉಗ್ರಪ್ಪ ಸರ್ ಇರ್ಬೋದು, ನಮ್ಮ ರಾಮಲಿಂಗಾರೆಡ್ಡಿ ಅಣ್ಣ, ಸೌಮ್ಯ ರೆಡ್ಡಿ, ಮತ್ತು ನಮ್ಮ ಲಯನ್ಸ್ ಕ್ಲಬ್ಬಿಂದ ಚಾಮುಂಡೇಶ್ವರಿ ಮೇಡಮ್ ಅವ್ರು ಬಂದಿದ್ದರು. ಮತ್ತು ಹಲವಾರು ಅಥ್ಲೆಟಿಕ್ಸ್ ಪ್ಲೇಯರ್ಸು ಮತ್ತು ಬೈಕ್ ರೈಡರ್ಸು ಸೋ ಇನ್ಸ್ಪಿರೇಷನಲ್ ಆ್ಯಂಡ್ ವಾಲಂಟಿಯರ್ ಆಗಿ ಬಂದು ನಮ್ಗೆ ಸಪೋರ್ಟ್ ಮಾಡಿ ಈ ಒಂದು ಕಾರ್ಯಕ್ರಮನ ತುಂಬ ಸ್ಫೂರ್ತಿದಾಯಕವಾಗಿ ಮಾಡಿಕೊಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಅರ್ಲಿ ಮಾರ್ನಿಂಗ್ 5:30 ಇಟ್ಸ್ ಎ ಸೆಲಿಬ್ರೇಷನ್ ಇಯರ್. ವಿ ಆರ್ ರಿಯಲಿ ಎಂಜಾಯಿಂಗ್ ಆ್ಯಂಡ್ ಆಲ್ಮೋಸ್ಟ್ 600+ ಅಂತ ನಾವು ಎಕ್ಸ್ಪೆಕ್ಟೇಷನ್ 300+ ಇತ್ತು, ಬಟ್ ಇಟ್ ಇಸ್ ಲೈಕ್ ಬಿಯಾಂಡ್ ದಟ್. ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಮಾಕ್ಸಿ ನೌ. ಸೊ ಅಲ್ಲಿ ಸೆಲಿಬ್ರೇಷನ್ಸ್ ಇರುತ್ತೆ. ಸೊ ನಮ್ಮ ಜಯಶ್ರೀ ಮ್ಯಾಮ್ಗಿರ್ಬೋದು, ಇಲ್ಲ ಪ್ರೇಮಾ ಮ್ಯಾಮ್, ಆ್ಯಂಡ್ ವಿ ರಿಯಲಿ ಕಂಗ್ರ್ಯಾಚುಲೇಟ್ ದೆಮ್. ಆ್ಯಂಡ್ ಹಿಯರ್ ವಿ ಹ್ಯಾವ್ ಜೋ ಆ್ಯಂಡ್ ಶಿಲ್ ಜಸ್ಟ್ ಸ್ಪೀಕ್. ಶಿ ಈಸ್ ಅವರ್ ಫೇಮಸ್ ಇಂಟರ್ನ್ಯಾಷನಲ್ ಅಥ್ಲೀಟ್. ಮಾತಾಡಮ್ಮ. ನಮಸ್ಕಾರ. ಇವತ್ತು ತುಂಬ ಖುಷಿಯಾಗಿದೆ ಭಾರತ್ ಗ್ಲೋಬಲ್ ಎಕ್ಸ್ಪೋ ಇದಲ್ಲಿ ಬಂದು. ತುಂಬ ಜನ ಆಂಟ್ರಪ್ರನರ್ಸ್ ಮತ್ತು ಎಲ್ಲರೂ ಇಲ್ಲಿ ಇವತ್ತು ಬೈಕ್ ರೈಡ್ ಮಾಡ್ತಾ ಇದ್ದಾರೆ. ನನಗೆ ತುಂಬ ಖುಷಿಯಾಗಿದೆ ಇಲ್ಲಿ ಬಂದುಬಿಟ್ಟು. ಸೊ ಇದೊಂದು ಒಳ್ಳೆ ಎನ್ಕರೇಜ್ಮೆಂಟ್ ಎಲ್ಲರಿಗೆ. ಫಸ್ಟ್ ಟೈಮ್ ಈ ಥರ ನಾನು ಬ್ಯಾಂಗ್ಳೂರಲ್ಲಿ ಈ ಥರ ಒಂದು ಇವೆಂಟ್ಸ್ ನೋಡ್ತಾ ಇರೋದ್ರಿಂದ ತುಂಬ ತುಂಬ ಚೆನ್ನಾಗಿದೆ. ಹೈ, ನನ್ನ ಹೆಸರು JP ರೆಡ್ಡಿ ಅಂತ. ಸ್ಯಾಂಡ್ಲ್ವುಡ್ ಆ್ಯಕ್ಟರ್. 4 ಪಿಕ್ಚರ್ ಕಂಪ್ಲೀಟ್ ಆಗಿದೆ. ಗ್ಯಾಂಗ್ಸ್ಟರ್ ರಿಲೀಸ್ಗೆ ರೆಡಿ ಆಗ್ತಾ ಇದೆ. ಸೊ ಈ ಥರ ಚಿಕ್ಕ ವಯಸ್ಸು ನನ್ನ ಫಸ್ಟ್ ಮೂವಿ ವಾಟ್ಸಪ್ ಲವ್. ನಾನು ಬೈಕರ್, ಅದರಲ್ಲಿ ರೇಸಿಂಗ್, ಒಂದು ಜ್ಯುವೆಲ್ ರಾಬರಿ ಈ ಥರ ಮಾಡಿದ್ದೆ. ಸೊ ಇದೊಂದು ಆಪರ್ಚುನಿಟಿ ಸಿಕ್ತಿಲ್ಲ ಬಂದು ನೋಡೋಕ್ಕೆ. ಇಷ್ಟೊಂದು ಜನ ಬಂದು ಅವ್ರ ಬೈಕ್ಸಲ್ಲಿ ಬಂದು ಎಷ್ಟೊಂದು ಹೆಲ್ಪ್ ಮಾಡ್ತಾ ಇದ್ದಾರೆ. ಇಟ್ಸ್ ವೆರಿ ನೈಸ್ ಆರ್ಗನೈಸ್. ಈ ಥರ ಒಂದು ಇವೆಂಟ್ಸ್ ನಾವು ಮಾಡಬೇಕು. ಬೈಕರ್ಸ್ಗೂ ಒಂದು ಖುಷಿ ಆಗಬೇಕು. ಯಾಕಂದರೆ ಯಂಗ್ಸ್ಟರ್ಸ್ ಎಲ್ಲ ಇವಾಗೆಲ್ಲ ಬೈಕ್ಸು, ಕಾರ್ಸ್ ಅಷ್ಟು ಇಷ್ಟಪಡ್ತಾ ಇಲ್ಲ ಅಂದ್ರೂ ರೇಸಿಂಗ್ ಬೈಕ್ಸ್ ಎಲ್ಲ ತುಂಬ ಇಷ್ಟ. ಆಮೇಲೆ ಎಷ್ಟೊಂದು ಬೈಕ್ಗಳು ನೋಡಿದ್ದೀವಿ ನಾವು, ತುಂಬ ಚೆನ್ನಾಗಿದೆ. ಈ ಥರ ಇವೆಂಟ್ಸ್ ಜಾಸ್ತಿ ಆಗಬೇಕು. ಆಮೇಲೆ ನಮ್ಮ ಭಾರತ್ ಗ್ಲೋಬಲ್ ಕಲ್ಚರ್ ಎಕ್ಸ್ಪೋ ಸಕ್ಸಸ್ಫುಲ್ ಆಗಬೇಕು. ನೆಕ್ಸ್ಟ್ ಇಯರ್ ಇನ್ನೂ ದೊಡ್ಡ ಅದ್ದೂರಿಯಾಗಿ ಮಾಡಬೇಕು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.